ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ನನ್ನೆಲ್ಲ ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು, ಹೆಸರು ತುಂಬ ಜಾಸ್ತಿ, ಎಲ್ಲ ಮುಖಂಡರು ಸೇರಿ, ದಲಿತ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಿ. ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆಯ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾಥಾ ಹೊರಟು ಇಲ್ಲಿ ಸಂವಿಧಾನ ಬೋಧನೆಯನ್ನು ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ. ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ, ನಾನು ಸ್ವಲ್ಪ ಅಡಾಬಿಡಿ ಬೇಡ ಅಂತ ಹೇಳಿದೆ. ಇಲ್ಲ ಸರ್, ಸುತ್ತೋಲೆ ಬಂದುಬಿಟ್ಟಿದೆ, ನಾವು ಮಾಡಲೇಬೇಕಂತಂದರು. ನಾನು ಒಳ್ಳೆ ದಿವಸ ಇವತ್ತಿನ ಘನ ಸರ್ಕಾರ 2.5 ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ. ಹಾಗೂ ನನ್ನ ವಿವೇಚನೆ ಕೋಟದಿಂದ 1 ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ. 3.5 ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡಬೇಕಂತ ಇತ್ತು. ಅದಾದಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಇವತ್ತೇ ಪೂಜೆ ಮಾಡಬೇಕಂತಿತ್ತು. ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇನ್ನೊಂದು ದಿವಸ ಈ 4 ಪ್ರೋಗ್ರಾಮ್ ಒಂದೇ ದಿವಸ ಮುಗಿಸೋಕ್ಕಾಗಲ್ಲ. ಎಲ್ಲ ನಾಯಕರು ಕೂಡ, ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರಮಾಡಬೇಕು. ಒಂದೇ ಒಂದು ದಿವಸ ಟೈಮ್ ಇದ್ದಿದ್ದಕ್ಕೆ ನನ್ನ ಸಿಬ್ಬಂದಿ ವರ್ಗದವರು ಒಂದು ದಿವಸಕ್ಕೆ ಎಲ್ಲರೂ ಕರೆಯೋಕ್ಕಾಗಲ್ಲ. ಮುಳಬಾಗಿಲು ತಾಲೂಕಿನ ಎಲ್ಲ ಮೂಲೆ ಇರ್ತಕ್ಕಂಥ ಎಲ್ಲ ನನ್ನ ದಲಿತ ಸಂಘಟನೆಗಳು ಕೂಡ ನಾಯಕರು ಕೂಡ ಫೋನ್ ಮಾಡಿ ಕರಿಬೇಕು ಕಾರ್ಯಕ್ರಮ ಅಂದ್ಕೊಂಡ್ವಿ. ಸೊ ಅದರಿಂದ ಕರೆಯೋಕ್ಕಾಗಲಿಲ್ಲ. ನಾಳೆನೇ ಒಂದು ಡೇಟ್ ಫಿಕ್ಸ್ ಮಾಡಿ, ಬಹುಶಃ 2ನೇ ತಾರೀಕು ಅಥವಾ 3ನೇ ತಾರೀಕು, ಇಲ್ಲ ಆದಷ್ಟು ಬೇಗ, ಅದು 28, 29 ತಾರೀಕು. ಇದು ಲೇಟ್ ಆಗಿದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ರೆಡಿ ಆಗಬೇಕು. ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸಲ್ಯೂಷನ್ ಪಾಸ್ ಮಾಡಿ ನವೀಕರಣ ಮಾಡ್ಲಿಕ್ಕೆ ಪಾಸ್ ಮಾಡ್ಕೊಂಡಿದ್ದೀವಿ. ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದಮೇಲೆ ಒಂದು 2 ವರ್ಷ ಒಳಗಡೆ ಚೌಲ್ಟ್ರಿ ಕಟ್ಟಬೇಕಂತ ನಾವು ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಹ್ಯಾಂಡ್ ಓವರ್ ಆಗಿ, ಸೈಟು ಕ್ಲೀನಾಗಿ ಇವಾಗ ಕಾಂಟ್ರಾಕ್ಟ್ರಿಗೆ ಹ್ಯಾಂಡ್ ಓವರ್ ಆಗಿದೆ. ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನು ಮಾಡಬೇಕಂತ ಆಸೆ ಇತ್ತು. ಅದರಿಂದ ಕೇವಲ 2-3 ದಿವಸ ಒಳಗಡೆ ನಿಮಗೆ ಇಂಟಿಮೇಟ್ ಮಾಡಿ, ಎಲ್ರಿಗೂ ನಾನೇ ಫೋನ್ ಮಾಡಿ, ನಮ್ಮ ಸಿಬ್ಬಂದಿವರೆಗೂ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನು ನೆರವೇರಿಸ್ಬೇಕಂತ ತುಂಬ ಆಸೆ ಇದೆ. ಸೊ ಅದರಿಂದ ಇವತ್ತು 76ನೇ ಈ ಸಂವಿಧಾನ ಸಮರ್ಪಣಾ ದಿನವನ್ನು ತುಂಬ ಅಚ್ಚುಕಟ್ಟಾಗಿ, ನನಗೊಂದು ನೋವಿನ ಸಂಗತಿ ಏನಂತಂದರೆ, ನಾವು ನೆರಳಲ್ಲಿ ಕೂತ್ಕೊಂಡು ಮಕ್ಕಳನ್ನ ಬಿಸಿಲಲ್ಲಿ ಕೊಡ್ತಕ್ಕಂಥ ಸೌಂದರ್ಯ ನಾವಿನ್ನೂ ಕಲ್ತಿಲ್ಲ, ನಾವಿನ್ನೂ ಆ ಮಟ್ಟಕ್ಕೆ ಬಂದಿಲ್ಲ. ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ಮ ಜೊತೆ ನಾವು ಕೂಡ ಬಿಸಿಲು ಬಂದು ನಿಂತೀವಿ. ನಾನು ಮೊದಲಿಗೆ ಕ್ಷಮೆ ಹಚ್ತೀನಿ, ಇದು ಪೆಂಡಲ್ ಆಗ್ತಾ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸೊ ಅದರಿಂದ ಇದು ಆತುರವಾಗಿ ಕಾರ್ಯಕ್ರಮ ಆಗಿದ್ದರಿಂದ ಇದು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗೆ ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣಾ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ. ಅದೇ ಕೂಡ ನನ್ನ ತಾಲೂಕಲ್ಲೂ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ, ಎಲ್ಲ ದಲಿತ ಸಂಘಟನೆಗಳಿಗೂ, ಎಲ್ಲ ಅಧಿಕಾರಿ ವರ್ಗದವ್ರಿಗೂ, ಆಗ ನನ್ನ ನೆಚ್ಚಿನ ನಾಯಕರಿಗೂ, ನನ್ನ ವಿದ್ಯಾರ್ಥಿ ಮನಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.